ಹಲೋ ನಮಸ್ಕಾರ, ನಾನು ನಿಮ್ಮ ನಿರೂಪಕಿ ಅನುಷಾ ಲಕ್ಕಣ್ಣ. ಸೊ ಇವತ್ತು ನನ್ನ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಬಿಕಾಸ್ ನಾನು ರೀಸೆಂಟಾಗಿ ಟ್ಯಾಂಗಿ ಮ್ಯಾಂಗೋ ರೆಸಿಪಿನ ಶೇರ್ ಮಾಡ್ಲಾ ಅಂತ ನಿಮ್ಮನ್ನು ಕೇಳಿದೆ ಅಂಡ್ ಸುಮಾರು ಜನ ಎಸ್ ಅಂತ ಹೇಳಿದ್ದಾರೆ. ಸೊ ಅವ್ರಿಗೋಸ್ಕರ ಈ ಒಂದು ಸಿಂಪಲ್ ಫಟಾಫಟ್ ಅಂತ ಮಾಡುವಂತ ರೆಸಿಪಿ. ಮೊದಲಿಗೆ ಬೇಕಾಗಿರೋದು ಏನು ಅನ್ನೋದನ್ನ ನೋಡಿ, ಅಮ್ಮ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಸೊ ಮಾಡೋಣವಾ? ಸಿಂಪಲ್ ಅಂಡ್ ಕ್ವಿಕ್ ರೆಸಿಪಿ. ಸೊ ಈ ರೆಸಿಪಿಗೆ ಬೇಕಾಗಿರೋದು ತೋತಾಪುರಿ ಮಾವಿನಕಾಯಿ, ಕಾಯಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಸಾಸಿವೆ ಮತ್ತು ಕರ್ಬೇ ಎಲೆ ಒಗ್ಗರಣೆಗೆ, ಸಕ್ಕರೆ, ಉಪ್ಪು, ಖಾರದ ಪುಡಿ. ಶುರು ಮಾಡೋಣ ಪ್ರೋಸೆಸ್. ಎಣ್ಣೆ. ಇದು ನಾನು ಅವಾಗಲೇ ನಿಮ್ಗೆ ತೋರ್ಸೋದು ಬರ್ತದೆ, ಎಣ್ಣೆ ಬೇಕಿದ್ದಕ್ಕೆ. ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪುಡಿ. ನಿಮ್ಮ ಖಾರ ತಿನ್ನೋದಿದ್ರೆ ಜಾಸ್ತಿ, ನಾವು ಮೀಡಿಯಮ್, ಸೊ ಅದಕ್ಕೆ 1 ಸ್ಪೂನ್ ಹಾಕೊತಾ ಇದ್ದೀನಿ. ನಾನು ಹಾಕ್ತಾ ಇಲ್ಲ, ಅಮ್ಮ ಹಾಕ್ತಾ ಇದ್ದಾರೆ. ಆಲ್ ರೈಟ್. ಸೊ ಸ್ವಲ್ಪ ಸಿಹಿ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ಇದೊಂಥರ ಕಟ್ಟಾ ಮೀಠಾ ಥರ, ಉಪ್ಪು ಹುಳಿ ಖಾರ ಎಲ್ಲ ಇದೆ. ತೋತಾಪುರಿ ಸೀಸನ್ ಬಂತು ಅಂದರೆ ಇಟ್ಸ್ ಮೈ ಫೇವ್ರೆಟ್. ಸಕ್ಕರೆ 2 ರಿಂದ 3 ಸ್ಪೂನು. ಇದ್ರಲ್ಲಿ ಡಯಟ್ ಮಾಡಬೇಡಿ, ಒಂದ್ಸಲ ತಿನ್ಬಿಡಿ, ಪರವಾಗಿಲ್ಲ. ಮೊಸರನ್ನ ಜೊತೆಗೆ ಇದು ಸಖತ್ ಕಾಂಬಿನೇಷನ್ನು. ಪುಳಿಯೋಗರೆ ಈ ಥರ ಬ್ರೇಕ್ಫಾಸ್ಟ್ ಜೊತೆಗೆ ಇದು ಸಿಕ್ಕಾಪಟ್ಟೆ ಒಳ್ಳೆ ಕಾಂಬಿನೇಷನು. ಇವಾಗ ಇದನ್ನು ಸ್ಟಿರ್ ಮಾಡಬೇಕು. ಸ್ಟಿರ್ ಮಾಡಿ ಇವಾಗ ಒಂದು ಅರ್ಧ ಗ್ಲಾಸು ನೀರು ಹಾಕ್ತಾರೆ. ನೀರು ಹಾಕಿ ಇನ್ನೊಂದು 5 ಮಿನಿಟ್ಸ್ ಕುಕ್ ಆಗಕ್ಕೆ ಬಿಡ್ತಾರೆ. ಸೊ ಇವಾಗ ನೋಡೋಣ ಹೇಗಾಗಿದೆ ಅಂತ. ಆ ನೀರು ನೋಡಿ ಗಟ್ಟಿ ಆಗಿದೆ, ನಿಮಗೆ ಗೊತ್ತಾಗುತ್ತೆ. ಹಾಂ, ಇವಾಗ ಆಗಿರುತ್ತೆ ಇದು. ಸೊ ಒಂದು ಕಪ್ಪಿಗೆ ತಗೊಳ್ಳೋಣ. ರೆಡಿ ಇದೆ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಬಾಮ್ಮ ನೀನು ಟೇಸ್ಟ್ ಮಾಡು, ಅಮ್ಮನೂ ಕರೀತಾರೆ. ಸೀಗೆಕಾಯಿ ಚಂದ್ರವ್ರು ಮಾಡ್ತಾರಲ್ಲ, ಸೀಗೆಕಾಯಿ ಅಲ್ಲ, ಸಿಹಿಕಾಯಿ. ಆ ಥರನೇ ಇದೆ, ನಿಜವಾಗ್ಲೂ ಚೆನ್ನಾಗಿದೆ. ನಮ್ಮಮ್ಮಂಗೆ ಹೇಗೆ ಅನಿಸ್ತದೆ ಕೇಳೋಣ ಅಲ್ಲ. ಬಿಸಿ ಬಿಸಿಯಾಗಿ ತಿಂದರೆ ಒಂದು ಟೇಸ್ಟು, ಆದ್ಮೇಲೆ ತಿಂದರೆ ಒಂದು ಟೇಸ್ಟು. ನಿಮ್ಗೆ ಹೇಗೆ ಬೇಕೋ ಹೋಗಿ ತಿನ್ಬೋದು. ಚಿಯರ್ಸ್. ಬಿಸಿ ಇದೆಯಾ? ಹೇಗಿದೆ? ಒಂಬಟಾಗಿದೆ. ನಿಜ ಹೇಳೋ, ನಿಜವಾಗ್ಲೂ